ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಸರಿಯಾಗಿ ಕೇಳಿಸಿಲ್ಲ ಅನಿಸುತ್ತೆ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಏನಾಗಿದೆ ಗೊತ್ತಿಲ್ಲ, ಬೆಳಿಗ್ಗೆ ನಾಲ್ಗೆ ಸಿಕ್ಕಾಪಟ್ಟೆ ತಟ್ಟಿಸ್ತಾ ಇದೆ. ಹಂಗಾಗಿ ನಾನು ಅಲೆಕ್ಸಾ ಇಬ್ಬರು ವಾಕ್ ಬಂದಿದ್ದೀವಿ. ವಾಕ್ ಕರ್ಕೊಂಬಂದಿದ್ದೀನಿ ಅಲೆಕ್ಸನ್ನ. ನೋಡ್ಬೋದು, ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲೇ ಕೆರೆ ಮಾಡಿದ್ದಾರೆ, ದೊಡ್ಡದು ಸಿಕ್ಕಾಪಟ್ಟೆ. ಇವಾಗ ಮುಂಗಾರು ಮಳೆ ಬಂದಿರೋದ್ರಿಂದ ಸ್ವಲ್ಪ ನೀರೆಲ್ಲ ಬಂದಿದೆ, ನೋಡೋಕೆ ಏನೋ ಒಂಥರ ಚೆನ್ನಾಗಿದೆ. ಸೊ ಹಂಗಾಗಿ ಈ ಕಡೆ ಅಲೆಕ್ಸನ್ನ ಕರ್ಕೊಂಡು, ಸಾರಿ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಲ್ಲ. ನೋಡಿ, ಈ ಕಡೆ ಎಲ್ಲ ಕೆರೆ ಎಲ್ಲ, ಬೆಂಗಳೂರು ಸಿಟಿ ಮಧ್ಯದಲ್ಲಿ ಈ ಥರ ಕೆರೆ, ಈ ಥರ ಮರಗಳೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ನೀರು ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಒಂಥರ ಬೆಳಗ್ಗೆನೇ ಈ ಕಡೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಿಧಾನ ಅಲೆಕ್ಸ, ಓಡಬೇಡ, ಎಳಿಬೇಡ ಕಣೆ. ಎಲ್ಲ ಪಕ್ಷಿಗಳು ಎಲ್ಲ ಸೌಂಡ್ ಮಾಡ್ತಿರ್ತವೆ, ಎಲ್ಲ ಡಿಫ್ರೆಂಟಾಗಿರುತ್ತೆ. ನವಿಲುಗಳು ಕೂಡ ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ. ಬಟ್ ಅದು ನಾನು ಕ್ಯಾಮ್ರಾ ತೆಗೆದು ಓಪನ್ ಮಾಡೋಷ್ಟೊತ್ತಿಗೆ ನವಿಲುಗಳೇ ಓಡೋಗಿರ್ತವೆ. ಅದನ್ನು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಹಕ್ಕಿಗಳು ಇಲ್ಲಿ ನನ್ನ ಹಿಂದೆ ಕಾಣಿಸ್ತಿರೋದು ನೋಡ್ಬೋದು ನೀವು. ಕಾಣಿಸ್ತಿದ್ದೀವಿ ಸರಿಯಾಗಿಲ್ವಾ ಗೊತ್ತಿಲ್ಲ. ಇದೇ ಗೋಡಂಬಿ ಮರ, ನಾನು ಹತ್ರದಿಂದ ತೋರಿಸ್ತೀನಿ. ನಡಿಯಲ್ಲ ಸರ್, ಹೋಗೋಣ. ಸೊ ಇವಾಗ ವಾಕ್ ಮುಗೀತು, ಹೋಗೋಣ ಮನೆ ಕಡೆಗೆ ಅಂತ ಹೊರಟಿದ್ದೀವಿ. ಒಂದು ದೊಡ್ಡ ರೌಂಡ್ ಆಗುತ್ತೆ ಡೈಲಿ, 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅಲೆಕ್ಸಂಗೆ ವಾಕ್ ಕರ್ಕೊಂಬಂದ್ರಿ. ನೋಡೋಕ್ಕೆಲ್ಲ ಫುಲ್ಲು ನಮ್ಮ ಮನೆ ಪಕ್ಕ, ನಮ್ಮ ಮನೆ ಎದುರುಗಡೆನೇ ಇರೋದಿದ್ದು. ಫುಲ್ ನೋಡಿದ್ರೆ ಒಂಥರ ಚಿಕ್ಕದೊಂದು ಮಿನಿ ಕಾಡಿದ್ದಂಗಿದೆ. ಬಟ್ ಕಾಡೇನೆಲ್ಲ ವಾಕೆಲ್ಲ ಮಾಡ್ಬೋದು, ಎಲ್ಲ ಚೆನ್ನಾಗಿ ಜಾಗ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ವಾಕ್ ಮಾಡೋದಕ್ಕೆ ಎಲ್ಲದಕ್ಕೂ. ವಾಕೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಮನೆ ಕಡೆಗೆ ಹೋಗಿ ಮಗ ಹಾಸ್ಟ್ಲಿಗೆ ಹೊರಡ್ತಿದ್ದಾನೆ. ಇವಾಗ ಚಿಕ್ಕವನು ಸಂಭ್ರಮ ಹೋಗ್ತಾ ಇದ್ದಾನೆ. ಸೊ ಅವನಿಗೆ ಸ್ವಲ್ಪ ಹಾಸ್ಟ್ಲಿಗೆ ಪ್ಯಾಕೆಲ್ಲ ಮಾಡಬೇಕು, ಹಾಗಾಗಿ ಸ್ವಲ್ಪ ಬೇಗನೆ ಬಂದೆ ವಾಪಸ್ಸು. ಇವತ್ತು ಇಡೀ ದಿನ ಫುಲ್ ಬ್ಯುಸಿ. ಸೊ ಬೇಗ ಹೋಗಿ ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಇವತ್ತು ನಮ್ಮ ಪೆರೇಡ್ ಬೇರೆ ನೋಡೋಕೆ ಹೋಗಬೇಕು. ನಾನು ತುಂಬ ವರ್ಷಗಳಾದಮೇಲೆ ನೋಡಿದ್ದು, ನೋಡಿ ತುಂಬ ದಿನ ಆಗೋಗಿತ್ತು. ಹಾಗಾಗಿ ನಾವು ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಇದ್ದಾಗ ನೋಡಿದ್ದೆ ಪೆರೇಡು. ನಮ್ಮ ಮಕ್ಕಳೆಲ್ಲ ಚಿಕ್ಕವರಾಗಿರೋ, ಇದಾದ್ಮೇಲೆ ನಮ್ಗೆ ನೋಡೋ ಅವಕಾಶ ಸಿಕ್ಕಿರಲಿಲ್ಲ. ನ್ಯೂ ಬ್ಲಾಗ್. ಈಗ ನಾಳೆ ಹಾಸ್ಟ್ಲಿಗೆ ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ಸು ರಾತ್ರಿ. ಹಾಸ್ಟ್ಲ್ ಹೋಗಿ ನೋಡಿದ್ದು ಏನು ಮಾಡಿದ್ದಾರೆ. ಸಿಂಧೂಜಿ ಅವರು, ಚಾನಲ್ ಓನರ್ ಅವರು, ನೋಡಿ ಇಲ್ಲಿ ರವೆ ಮಾಡಿದ್ದಾರೆ, ಚಟ್ನಿ ಪುಡಿ ಮಾಡಿದ್ದಾರೆ, ಕೊಬ್ಬರಿ ಚಟ್ನಿ ಪುಡಿ ಇದು ಪ್ಯಾಕ್ ಮಾಡ್ತಾ ಇದ್ದಾರೆ ರವೆ ಉಂಡೆ. ಗೊಜ್ಜೋಲಕ್ಕಿ, ಇನ್ನು ಮದ್ದು ರೊಡೆ ಒಂದು ಮಾಡಬೇಕು. ನಿಪ್ಪಿಡ್ಬೇಕು, ಮದ್ದು ರೊಡೆ ಬೇಕಾ? ಮದ್ದು ರೊಡೆ. ಏನು ರೆಡಿ ಮಾಡ್ತಾ ಇದೀಯಪ್ಪ? ಇವಾಗ ಈರುಳ್ಳಿ ಕಟ್ ಮಾಡ್ಬಿಟ್ಟು ಪಾನಿಪುರಿಗೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ ಹೆಂಗೈತೆ ಹೊಸ ಕಟಿಂಗ್? ಚೆನ್ನಾಗೈತೆ ಕಟಿಂಗ್. ಹೊಸ ಕಟ್ ಹಾಸ್ಟೆಲ್ಲಿ ತಿಂಗಳಿಗೆ 300 ರೂಪಾಯಿ. ಪಾನಿಪುರಿ ಹೆಂಗ್ ಕಟ್ ಮಾಡ್ತಾವ್ರೆ ನೋಡ್ತಾ ಇದೀನಿ. ನಮ್ಮ ಸಂಭ್ರಮ್ಗೆ ಪಾನಿಪುರಿ ಅಂತಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಹಾಸ್ಟೆಲಿಂದ ಬಂದಾಗ ಅವನ ಕ್ರೇವಿಂಗ್ಸ್ ಏನಿರುತ್ತೆ ಎಲ್ಲನೂ ಫುಲ್ಫಿಲ್ ಮಾಡ್ಕೊಂಡು ಹೋಗೋದು. ಏನೇನು ತಿನ್ನಬೇಕು ಅನಿಸುತ್ತೆ ಅದನ್ನೆಲ್ಲ. ಹಾಗಾಗಿ ಮನೇಲೇ ಮಾಡಿಕೊಟ್ಟೆ, ಅವ್ನಿಗೆ ಎಷ್ಟು ಬೇಕಷ್ಟು ತಿನ್ನಲಿ ಅಂತ. ನಾವು ಕಮ್ಮಿ ಏನಿಲ್ಲ, ನಾವು ತಿಂತೀವಿ. ಸಂಭ್ರಮ್ಗೆ ತುಂಬ ಇಷ್ಟ ಅಂತ ಹೇಳಿ ಮದ್ದು ರೊಡೆ ಮಾಡಿಕೊಟ್ಟೆ ತೊಗೊಂಡೋಗೋದಕ್ಕೆ. ಏನ್ರಮ್ಮ ಇದು? ಏನು ಮಾಡೋದು ಸರಿ ಮಾಡಿ ಇವಾಗ ಮಾಡಿ ಸ್ನ್ಯಾಕ್ಸ್ನೆಲ್ಲ ಮರ್ತ್ಬಿಡ್ತೀವಿ ಅಂತ ಹೇಳಿ ಒಂದೊಂದಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ನಾನು. ಅವನು ಅವತ್ತಿಂದನೂ ಏನು ಜೋಡಿಸ್ಕೊಂಡಿಲ್ಲ, ಬಟ್ಟೆಗಳು, ಒಂದು ಬ್ರಷು, ಅದು ಇದು ಎಲ್ಲ ಸೇರ್ಕೊಂಡು ಜೋಡಿಸ್ಕೊತಾ ಇದ್ದಾನೆ. ಇವಾಗ ಪ್ಯಾಕಿಂಗ್ ಎಲ್ಲ ನಡೀತದೆ. ಏನಾದರೂ ಮರ್ತ್ಬಿಟ್ರೆ ಅನ್ನೋ ಇದಕ್ಕೆ ಬೆಳಿಗ್ಗೆನೇ ಎಲ್ಲ ಜೋಡಿಸಿಡ್ತಾ ಇದ್ವಿ. ಅವ್ನು ಬ್ಯಾಗ್ ಕಾಲೇಜಿಂದ ವಾಶ್ಗೆ ಅಂತ ತೊಗೊಬಂದಿದ್ದ. ವಾಶ್ ಮಾಡಿದ್ಮೇಲೆ ಯಾಕೆ ಅದು ಕ್ಲೋಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಟ್ರೈ ಮಾಡ್ತಾಯಿದ್ವಿ ಇಬ್ಬರು. ಹೋಯ್ತೇನೆ ಹಾಸ್ಟ್ಲಿಗೆ ಇವತ್ತು ವಾಪಸ್ಸು. ಮೆಜೆಸ್ಟಿಕ್ಕಿನ ಧರ್ಮಸ್ಥಳ ಬಿಡಕ್ಕೆ ಬಂದಿದ್ದಾರೆ ಇಲ್ಲಿ ಅಮ್ಮ ಮತ್ತು ಅಣ್ಣ. ಇನ್ನೇನು 11:15 ಬಸ್ ಇದೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಧರ್ಮಸ್ಥಳಕ್ಕೆ ಓಕೆ. ಸಿ ಆಫ್ಟರ್ 5 months. ಮಗನ ಬಿಡೋಕ್ಕೆ ಅಂತ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ತುಂಬಾ ಬೇಜಾರಂದರೆ ತುಂಬ ಬೇಜಾರಾಗ್ತಿತ್ತು. ಎಷ್ಟು ದಿನ ಬೇಗ 10 days ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲ ಮಗನೆಲ್ಲ ಬಿಟ್ಟು ಇವಾಗ ಬಸ್ ಹತ್ಸಿ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಗಿತ್ತು. ಸೊ ನನ್ನ ಮಗ ಅದಕ್ಕೆ ದೊಡ್ಡವನು ಬಂದ್ರಮ್ಮ ಇಲ್ಲಿ ಯಾವುದೋ ಒಂದು ರೋಡಲ್ಲಿ ಬೆಂಗಳೂರಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡೋದ. ಸೊ ಅದನ್ನೆಲ್ಲ ನೋಡ್ಕೊಂಡಂಗೆ ಹೋಗೋಷ್ಟೊತ್ತಿಗೆ ಆಗಲೇ 12:30 ಆಗೋಗಿತ್ತು. 12:30 11 o'clock ಆದ್ರೂ
ಇಲ್ಲೊಂದು ರೋಡಲ್ಲಿ ಕನ್ನಿಂಗಮ್ ರೋಡ್ ಅಂತ ಕಾಣಿಸುತ್ತೆ. ಇದು ನೋಡಿ ಮಾವನಣ್ಣ ಅಷ್ಟೊತ್ತಿನಲ್ಲೂ ವ್ಯಾಪಾರ ನಡೀತಾ ಇದೆ. ಆವಾಗಲೇ 12:30 1 o'clock ಆಗಿತ್ತು. ಅಷ್ಟೊತ್ತಲ್ಲೂ ಇನ್ನೂ ಬೆಂಗಳೂರಲ್ಲಿ ವ್ಯಾಪಾರ ನಡೀತಾನೆ ಇದೆ. ಸೊ ಅದಾದಮೇಲೆ ಇವಾಗ ನಾವು ಪೆರೇಡ್ ನೋಡೋಕ್ಕೆ ಅಂತ ಬಂದ್ವಿ. ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಇಬ್ಬರೂ. ಪೆರೇಡ್ ಇತ್ತು. ಹಾಗೆ ಪೆರೇಡ್ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು, ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾಯಿಗಳದ್ದು ಕೂಡ ಇದರಲ್ಲಿ ಪೆರೇಡ್ ಇದೆ. ನಮಗೂ ಇದರಲ್ಲಿ ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಇದರಲ್ಲಿ ಪಾರ್ಟ್ ಆಫ್ ದಿಸ್ CRPF ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋದಕ್ಕೆ, ಈ ಫ್ಯಾಮಿಲಿಯಲ್ಲಿ ನಾವು ಒಂದು ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಕೂಡ ಆಗುತ್ತೆ. ಇದು ಬಂದು DIG ಸರ್ ಮತ್ತು IG ಸರು ಹೋಗ್ತಾ ಇರೋದು. ಈಗ ಅದಾದಮೇಲೆ ಶ್ವಾನಗಳ ಪೆರೇಡ್ ಏನಂತ ಹೇಳ್ತಾರೆ, ಶೋ ನಡೀತಾ ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳಿ ತೋರಿಸ್ತಿದ್ದಾರೆ. ಅಲ್ಲಿ ಒಂದಷ್ಟು ಜನ ಸ್ಟ್ರೇಂಜರ್ಸ್ ನಿಂತಿದ್ದಾರೆ. ಅದರಲ್ಲಿ ಯಾವ ಸ್ಟ್ರೇಂಜರ್ ಅಂತ ಕಂಡುಹಿಡ್ದು ಅದು ಆ ವೆಹಿಕಲ್ ಮೇಲೆ ಜಂಪ್ ಮಾಡುತ್ತೆ ಇವಾಗ. ಇನ್ನು ಅಲ್ಲಿ ಪಕ್ಕದಲ್ಲಿ ಬೈಕ್ ಕೂಡ ನಿಂತಿದೆಯಲ್ಲ, ಸೊ ಅವರು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಒಂದು ಇದನ್ನು ಕ್ರಿಯೇಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಒಂದಾದ್ಮೇಲೆ ಒಂದು ಎಷ್ಟು ಚುರುಕು, ಒಂದು ಎಷ್ಟು ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಿತ್ತು ಅದು ಅಂತಂದರೆ ತುಂಬಾ ಖುಷಿಯಾಗುತ್ತೆ. ಈ ಕೆಲವರು ಪ್ರಾಣಿ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇರ್ತಾರಲ್ಲ ಕಲ್ಲು ಮನಸ್ಸಿರೋರಿಗೆ ಏನಾಗುತ್ತೆ, ಪ್ರಾಣಿಗಳು ಕಂಡ್ರೇ ಆಗಲ್ಲ. ನೋಡಿ, ಅದು ಜಂಪ್ ಮಾಡಿ ಹೋಗಿ ಆ ಕಡೆ ನಿಂತಿರುವಂಥ, ಅಂದರೆ ಬೆಂಕಿ ಇರಲಿ ಏನೇ ಇರಲಿ, ಆ ಕಡೆ ನಿಂತಿರುವಂಥ ಸ್ಟ್ರೇಂಜರ್ನ ಹೋಗಿ ಅದು ಹಿಡಿಯುತ್ತೆ. ಎರಡು ನೋಡಿ ಬಿಡ್ತಿಲ್ಲ. ಅವ್ರು ಬಿಡೋನ ತನಕನೂ ಬಿಡಲ್ಲ. ಅವ್ರು ಬಿಡೋನ ತನಕನೂ ಬಿಡಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಾವೆ ಅಂತ. ಅವ್ರು ಬಿದ್ದು ಒದ್ದಾಡಿದ್ರು ಬಿಡಲ್ಲ. ಇದು ಇನ್ನೂ ತುಂಬ ಚೆನ್ನಾಗಿ ಮಾಡುತ್ತೆ. ಡ್ಯಾನ್ಸ್ ಎಲ್ಲ ಮಾಡುತ್ತೆ ಇದು ನೋಡಿ. ಅವ್ರು ಹೇಗೆ ಸಲ್ಯೂಟ್ ಮಾಡು ಅಂತ ಅಂತಾರೆ ಹಾಗೆ ಮಾಡುತ್ತೆ. ಇಷ್ಟು ನಿಯತ್ತಾಗಿರೋ ನಾಯಿಗಳನ್ನ ಸಾಯಿಸೋಕ್ಕಾದ್ರೂ ಹೇಗೆ ಮನಸ್ಸು ಬರುತ್ತೆ. ಇವಾಗ ಬಂದಿರೋ ಆರ್ಡ್ರಂತೂ ದಯಾಮರಣ ಕೊಡಬೇಕು ನಾಯಿಗಳಿಗಿಂತ ತುಂಬ ಮನ್ಸಿಗೆ ನೋವಾಗುತ್ತೆ. ನಮ್ಗೆ ಬೇಕಾದಾಗ ನಾವು ಅದನ್ನು ನಮ್ಗೆ ಹೆಂಗೆ ಬೇಕಂದು ಉಪಯೋಗಿಸ್ಕೊತೀವಿ. ನಮಗೆ ಬೇಡದೇ ಇದ್ದಾಗ ಅವುಗಳನ್ನ ನಮಗೆ ಸಾಯಿಸ್ಬಿಡ್ತೀವಿ. ಇದ್ಯಾವ ರೀತಿ ನ್ಯಾಯ ಅಂತ ಹೇಳಿ. ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾಯಿಗಳು ಬೇಕು, ಎಲ್ಲ ಬೇಕು. ನೋಡಿ, ಅದು ಮೂಕ ಪ್ರಾಣಿ ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳುತ್ತೆ. आक्रामकता, निर्भीकता एवं उच्च स्तर की सेवारूपी उनकी विशेषता। इन पपीज का प्रशिक्षण केवल 5 सप्ताह का है, लेकिन उनकी आक्रामकता को हल्के में ಇವಾಗೆಲ್ಲ ಬಂದು ಹೇಗೆ ಅಟ್ಯಾಕ್ ಮಾಡ್ತಾವೆ ನೋಡಿ. ये साबित कर रहे हैं कि उनकी ट्रेनिंग और तालमेल कितने अद्भुत है। ತುಂಬ ಅಂದರೆ ತುಂಬ ಖುಷಿಯಾಯಿತು. ನಮ್ಮನೆಲ್ಲರೂ ದೇಶ ಸೇವೆ ಮಾಡ್ತಾರೆ. ಅದ್ರ ಜೊತೆಗೆ ಈ ಪ್ರಾಣಿಗಳು ಕೂಡ ದೇಶ ಸೇವೆ ಮಾಡ್ತವೆ. ನಮ್ಮವ್ರನ್ನ ಕಾಪಾಡ್ತವೆ. ಇಷ್ಟೊಂದು ಸಮಯಗಳಲ್ಲಿ ತುಂಬ ಹೆಮ್ಮೆ ಅನಿಸುತ್ತೆ ನಮಗೂ. ಇವತ್ತು ತುಂಬಾ ಬ್ಯುಸಿಯಾಗಿದ್ವಿ. ತುಂಬ ಖುಷಿಯಾಯಿತು. ಲಾಸ್ಟಲ್ಲಿ ಎಲ್ರಿಗೂ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ರು. ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಸೊ ಹೇಗಿತ್ತು ಅಂತ ತಿಳಿಸಿ ನಮಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.